ಬೆಳಗಾವಿಯ ಸಾಹುಕಾರ ಜಾರಕಿಹೊಳಿಗೆ ಒಂದು ಕಡೆ ಇದೀಗ ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಏನು ಸಚಿವಗಿರಿ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿಯ ಪ್ರಯತ್ನ ಕೂಡ ನಡೀತಾ ಇತ್ತು ಅನ್ನೋದು ಒಂದು ರೀತಿಯಲ್ಲಿ ಚರ್ಚೆ ಆಯಿತು. ಬಟ್ ಇದೀಗ ಲಕ್ಷ್ಮಣ ಸವದಿ ವರ್ಸಸ್ ಜಾರಕಿಹೊಳಿ ಸಾಹುಕಾರ್. ಸತೀಶ್ ಜಾರಕಿಹೊಳಿಗೆ ರೆಡಿ ಆಯ್ತಾ ಕೆಡ್ಡ? ಬೆಳಗಾವಿಯಲ್ಲಿ ನಡೀತಾ ಇದ್ದಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಸತೀಶ್ ಜಾರಕಿಹೊಳಿಗೆ ಕೆಡ್ಡ ರೆಡಿ ಆಯ್ತಾ ಅನ್ನೋದು. ಬೆಳಗಾವಿ ಜಿಲ್ಲೆಯಲ್ಲಿ ಹೊಸ ರಾಜಕೀಯ ಲೆಕ್ಕಾಚಾರ ಶುರುವಾಗಿದೆ. ಜಾರಕಿಹೊಳಿಗೆ ಟಕ್ಕರ್ ಕೊಡಲು ತಮ್ಮನ್ನವರ್ ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಏನ್ ಪ್ಲಾನ್ ಅದು? ಸವದಿಯನ್ನ ಭರ್ಜರಿಯಾಗಿ ಸ್ವಾಗತಿಸಿದ ಕುಡಚಿ ಶಾಸಕ 10 ಕಿಲೋಮೀಟರ್ ರೋಡ್ ಶೋ ಮೂಲಕ ಸಚಿವ ಸವದಿಗೆ ಸ್ವಾಗತವನ್ನ ಮಾಡಿದ್ದಾರೆ ತಮ್ಮನ್ನವರ್. ರೋಡ್ ಶೋ ಉದ್ದಕ್ಕೂ ಡಾಲ್ಬಿ ಸಾಂಗ್ ಹಚ್ಚಿ ಸವದಿಗೆ ಜೈಕಾರ. ಜಾರಕಿಹೊಳಿ ಬದ್ಧ ವೈರಿಯಾಗಿರುವಂತಹ ಮಹೇಂದ್ರ ತಮ್ಮನ್ನವರ್ ಒಂದೇ ಪಕ್ಷದಲ್ಲಿದ್ರೂ ಸವದಿ ಜಾರಕಿಹೊಳಿ ಬದ್ಧ ವಿರೋಧಿಗಳು. ಇತ್ತ ಕುಡಚಿ ಶಾಸಕ ತಮ್ಮನ್ನವರ್ ಜಾರಕಿಹೊಳಿಗೂ ಕೂಡ ವೈರತ್ವ ಇದೆ. ಸವದಿಯನ್ನ ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಒಗ್ಗಟ್ಟಿನ ಮಂತ್ರ ಜಪಿಸಿದ ಸಚಿವ ಲಕ್ಷ್ಮಣ ಸವದಿ ಮತ್ತು ತಮ್ಮನ್ನವರ್ ಈ ಇಬ್ಬರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಗೆ ಮತ ಕಡಿಮೆ ಬಿದ್ದದ್ದಕ್ಕೆ ಗರಂ ಆಗಿದ್ರು. ಜಾರಕಿಹೊಳಿ ಸಚಿವರಾಗಿ ಬಂದ್ರು ಸ್ವಾಗತ ಮಾಡದ ತಮ್ಮನ್ನವರ್. ಆದರೆ ನೂತನ ಲಕ್ಷ್ಮಣ ಸವದಿಗೆ ಮಾತ್ರ ಅದ್ದೂರಿ ಸ್ವಾಗತ. ಮತ್ತೆ ಬೆಳಗಾವಿಯ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನ ಸೃಷ್ಟಿಯಾಗಿದೆ. ಲಕ್ಷ್ಮಣ ಸವದಿ ವರ್ಸಸ್ ಜಾರಕಿಹೊಳಿ. ಶತ್ರುವಿನ ಮಿತ್ರ ನನಗೆ ಮಿತ್ರ ಅನ್ನುವಂಥ ನಿಟ್ಟಿನಲ್ಲಿ ಈಗ ಲಕ್ಷ್ಮಣ ಸವದಿಗೆ ಅವಕಾಶ ಮಾಡಿಕೊಡ್ತಾರಾ ಇಲ್ವಾ, ಈ ಬಾರಿಯ ಸಚಿವ ಸಂಪುಟದಲ್ಲಿ ಲಕ್ಷ್ಮಣ ಸವದಿ ಸಚಿವರಾಗ್ತಾರಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಬೆಳಗಾವಿ ಕ್ಷೇತ್ರಕ್ಕೆ ಪೈಪೋಟಿನೂ ಹಾಗೆ ಇತ್ತು. ಬಟ್ ಸತೀಶ್ ಜಾರಕಿಹೊಳಿಯ ಒಲವು ಬೇರೆಯವ್ರ ಮೇಲೆ ಇತ್ತು. ಹಾಗಾಗಿ ಕೊನೆಗೂ ಕೂಡ ಹೈಕಮಾಂಡ್ ಲಕ್ಷ್ಮಣ ಸವದಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಬಟ್ ಲಕ್ಷ್ಮಣ ಸವದಿಗೆ ಅವಕಾಶ ತಪ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೆದಂಥ ಪ್ರಯತ್ನಗಳು ಕೂಡ ಇದ್ವು ಅನ್ನೋದು ರಾಜಕೀಯವಾಗಿ ಆಂತರಿಕವಾಗಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಲಕ್ಷ್ಮಣ ಸವದಿಯನ್ನ ಮಹೇಂದ್ರ ತಮ್ಮನ್ನವರ್ ಸ್ವಾಗತ ಮಾಡ್ಕೊಂಡಂತ ರೀತಿ 10 ಕಿಲೋಮೀಟರ್ವರೆಗೂ ಡಾಲ್ಬಿ ಸಾಂಗ್ ಹಾಕೊಂಡು ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡ್ಕೊಂಡಿದ್ದಾರೆ ಬೆಳಗಾವಿ ಕುಡಚಿ ಶಾಸಕ ಮಹೇಂದ್ರ ತಮ್ಮನ್ನವರ್. ಅಂದ್ರೆ ಮಹೇಂದ್ರ ತಮ್ಮನ್ನವರ್, ಲಕ್ಷ್ಮಣ ಸವದಿ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಇದ್ದಂಥ ಅಸಮಾಧಾನ ಬೆಳಗಾವಿ ರಾಜಕೀಯದ ಬಗ್ಗೆ ಗೊತ್ತಿದ್ದವರಿಗೆ, ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಅಂತ ಏನು ಹೇಳ್ತಾರೆ, ಇಡೀ ಬೆಳಗಾವಿಯಲ್ಲಿ ಅವರ ಒಂದು ಪ್ರಬುದ್ಧತೆ ಇರ್ಬೋದು, ಜನಗಳನ್ನ ಹಿಡಿದಿಟ್ಕೊಳ್ಳುವಂಥ ರೀತಿ, ಅವರ ವರ್ಚಸ್ಸು ಇರ್ಬೋದು. ಬಟ್ ಲಕ್ಷ್ಮಣ ಸವದಿ ಮತ್ತು ಮಹೇಂದ್ರ ತಮ್ಮನ್ನವರ್ ವರ್ಸಸ್ ಸತೀಶ್ ಜಾರಕಿಹೊಳಿ ಅನ್ನೋದು, ಯಾಕಂದ್ರೆ ಈ ಹಿಂದೆ ಸತೀಶ್ ಜಾರಕಿಹೊಳಿ, ಮಹೇಂದ್ರ ತಮ್ಮನ್ನವರ್ ಮತ್ತು ಲಕ್ಷ್ಮಣ ಸವದಿಯ ಮೇಲೆ ತೋರುವಂಥ ಅಸಮಾಧಾನ, ಲಕ್ಷ್ಮಣ ಸವದಿ ಬಿಜೆಪಿಯಲ್ಲಿದ್ದಾಗ ಏನು ಮಾತನಾಡಿದ್ರು, ಅದಾದ ನಂತರ ಕೂಡ ಈಗ ಆ ಹೊಗೆ ಹಾಗೇನೆ ಆಡ್ತಾನೆ ಇದೆ. ಅದಿನ್ನೂ ಕಡಿಮೆ ಅಂತೂ ಆಗಿಲ್ಲ. ಆ ರೀತಿಯಲ್ಲಿ ಆಂತರಿಕವಾಗಿ ಇದ್ದಿದ್ದೆ, ಬಟ್ ಬಹಿರಂಗವಾಗಿ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾರ ಮೇಲೂ ಕೂಡ ಕೋಪ. ಹಾಗಾಗಿ ಸತೀಶ್ ಜಾರಕಿಹೊಳಿಗೆ ಲಕ್ಷ್ಮಣ ಸವದಿಗೆ ಅವಕಾಶ ಕೊಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಪ್ರಯತ್ನ ಇರಲಿಲ್ಲ. ಹಾಗೆ ಕೊಡಲೇಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಇತ್ತು. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಪ್ರಶಾಂತ್, ಇದೀಗ ಈ ಬೆಳಗಾವಿ ರಾಜಕಾರಣ ಅಂದ್ರೆ ಯಾವ ರೀತಿಯಾಗಿ ಲೆಕ್ಕಾಚಾರಗಳಿದಾವೆ ಅಂತ ನೋಡಿದಾಗ, ಒಂದ್ ರೀತಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಣ ಸವದಿ ಒಂದೇ ಪಕ್ಷದವರು ಆದ್ರೂ ಕೂಡ, ಬಟ್ ಅಲ್ಲಿ ಇದ್ದಂಥ ಅಸಮಾಧಾನಗಳು, ಅವರ ಮಧ್ಯೆ ಇದ್ದಂಥ ವೈರತ್ವಗಳು, ಇನ್ನು ಮಹೇಂದ್ರ ತಮ್ಮನ್ನವರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಇದ್ದಂಥ ವೈರತ್ವಗಳನ್ನೆಲ್ಲ ನೋಡಿದಾಗ ಇಲ್ಲಿ ಶತ್ರುವಿನ ಮಿತ್ರ ನನಗೆ ಮಿತ್ರ ಅನ್ನುವಂಥ ನಿಟ್ಟಿನಲ್ಲಿ ಆಗ್ತಾ ಇದೆಯಾ ಏನು ಅಂತ?
ಖಂಡಿತ ವಂಟ ಇದೀಗ ಬೆಳಗಾವಿಯಲ್ಲಿ ಪಕ್ಷ ಒಂದಾದ್ರೂ ಸಹ ಬಣಗಳು ಎರಡಾದವಾ ಅಂತ ಹೇಳಿ ಇದೀಗ ಪ್ರಶ್ನೆಗಳು ಸಹ ಸಾಕಷ್ಟು ರೀತಿಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಇಂದು ಬೆಳಗಾವಿ ಜಿಲ್ಲೆಯ ಕುರ್ಚಿ ವಿಧಾನಸಭಾ ಮತಕ್ಷೇತ್ರದ ಶಾಸಕರಾಗಿರುವಂತಹ ಮಹೇಂದ್ರ ತಮ್ಮನವರು ಅಥಣಿ ಮತಕ್ಷೇತ್ರದ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ ಅವರು ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆ ತಂದ್ರೆ ಪ್ರಥಮವಾಗಿ ಅಥಣಿ ಪಟ್ಟಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ರಾಯಬಾಗ್ ತಾಲೂಕಿನ ಮುಗಲಕೋಡ ಕ್ರಾಸ್ನಿಂದ ಹಾದಗಿರಿ ಪಟ್ಟಣ ತನಕ ಸುಮಾರು 10 ಕಿಲೋಮೀಟರ್ ಆಗುವಷ್ಟು ಅದ್ದೂರಿ ಸ್ವಾಗತವನ್ನ ಇಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಮಹೇಂದ್ರ ತಮ್ಮನವರು ಮಾಡಿದ್ದು ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಲಕ್ಷ್ಮಣ ಸವದಿ ಮತ್ತು ಮಹೇಂದ್ರ ತಮ್ಮನವರು ಒಂದು ಬಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಒಂದು ಬಣ ಅಂತ ಹೇಳಿ ಒಂದ್ ಕಡೆ ಇಲ್ಲಿ ಚರ್ಚೆಗಳು ಸಹ ಆಗ್ತಾ ಇರುವಂತದ್ದು. ಈ ಹಿಂದೆ 2023ರಲ್ಲಿ ಏನು ಲೋಕಸಭಾ ಚುನಾವಣೆ ನಡೀತು. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತಗಳು ಕಡಿಮೆ ಬಿದ್ದ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಹೇಂದ್ರ ತಮ್ಮನವರು ಮತ್ತು ಲಕ್ಷ್ಮಣ ಸವದಿ ಅವರ ಮೇಲೆ ಅಸಮಾಧಾನವನ್ನು ಹೊರ ಹಾಕಿದ್ರು. ಅದೇ ಒಂದು ಈಗ ಅದನ್ನೇ ಪ್ಲಸ್ ಮಾಡಿಕೊಂಡಿರುವಂತಹ ಇವರಿಬ್ಬರು ಶಾಸಕರು ಇದೀಗ ಸತೀಶ್ ಜಾರಕಿಹೊಳಿ ಅವರಿಗೆ ಸಂದೇಶವನ್ನು ರವಾನಿಸಿದಾರ ಅಂತ ಹೇಳಿ ಇಲ್ಲಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದಾರ ಅಂತ ಹೇಳಿ ಈಗ ಪ್ರಶ್ನೆಗಳು ಸಹ ಉದ್ಭವ ಆಗ್ತಾ ಇರುವಂತದ್ದು. ಈ ಒಂದು ಲಕ್ಷ್ಮಣ ಸವದಿ ಅವರನ್ನ ಮಹೇಂದ್ರ ತಮ್ಮನವರು ಸ್ವಾಗತ ಮಾಡಿಕೊಂಡ್ರು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಸಹ ಸಚಿವರಾಗಿ ಆಯ್ಕೆಯಾಗಿದ್ರು. ಅವರನ್ನ ಇಲ್ಲಿ ಸ್ವಾಗತ ಮಾಡಿಕೊಂಡಿರಲ್ಲ. ಹೀಗಾಗಿ ಬೆಳಗಾವಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ರೀತಿಯಲ್ಲಿ ಮಹೇಂದ್ರ ತಮ್ಮನವರ ನಡೆ ಇದೀಗ ಸಾಕಷ್ಟು ರೀತಿಯಲ್ಲಿ ಕುತೂಹಲ ಮೂಡಿಸುವಂತೆ ಮಾಡಿದೆ ಅಂತಾನೆ ಹೇಳ್ಬೋದು. ವನಿತಾ, ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.